ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ದೇವರು ಯಾವಾಗಲೂ ನಮ್ಮ ಸಂಗಡ ಇರುವಾತನು. ಆತ ನಮ್ಮ ಜೊತೆಗಾರನಾಗಿ ನಮ್ಮ ಸಂಗಡಲೇ ಇದ್ದಾರೆ. ಆತ ಇದ್ದಾರೆ. ಅನೇಕ ಬಾರಿ ನೀವು ಕೂಡ ಆಲೋಚನೆ ಮಾಡ್ತಾರೆ, ಯಾಕೆ ದೇವರೇ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ? ದೇವರು ಎಲ್ಲಿ? ನನ್ನ ಜೀವಿತದ ಎಷ್ಟೆಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದೇನೆ, ಏನೆಲ್ಲ ಸಾಲ ಸಂಕಷ್ಟಗಳಿದೆ, ಇಂಥ ಸಮಸ್ಯೆಗಳಿದೆ, ದೇವರು ಎಲ್ಲಿದ್ದಾರೆ? ಹಾಗೇ ನೀವು ಯೋಚನೆ ಮಾಡ್ತಾಯಿದ್ದೀರೋ? ಆದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. ಯುಗ ಸಮಾಪ್ತಿ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಮತ್ತಾಯ 28:20 ನಾವು ವಾಕ್ಯ ನೋಡಿದ ಪ್ರಕಾರ ಆತ ಇಂದೂ ಕೂಡ ನಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ. ಆತ ನಮ್ಮ ಜೊತೆಲಿ ಇರುವ ಆತನು ಇದ್ದಾರೆ. ಈ ಬಿಲೀವ್, ಮೊದಲು ನಿನ್ನಲ್ಲಿ ನಂಬಿಕೆಯಿಂದ ಹೇಳಿ, ನನ್ನ ಜೊತೆ ದೇವರಿದ್ದಾರೆ, ನನ್ನ ದೇವರು ನನ್ನ ಕಾರ್ಯಗಳನ್ನೆಲ್ಲ ಸಫಲಗೊಳಿಸ್ತಾರೆ, ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನೀವು ಪ್ರಾರ್ಥಿಸಿ, ಅದನ್ನು ಬಿಟ್ಬಿಡಿ ದೇವರ ವಿಚಾರಕ್ಕೆ. ಅನೇಕ ಬಾರಿ ನಾನು ಕೂಡ ಎಷ್ಟೋ ಪ್ರಾರ್ಥನೆ ಬೇಡಿಕೆಗಳನ್ನು ಪ್ರಾರ್ಥಿಸಿ ನಾನೇ ಮರ್ತಿರ್ತೇನೆ. ಆದರೆ ಅದೆಲ್ಲ ಅದ್ಭುತ ಆದಾಗ ಅನಿಸುತ್ತೆ, ಸಿಸ್ಟರ್ ನೀನು ನಮ್ಗಾಗಿ ಪ್ರೇಯರ್ ಮಾಡಿದ್ರಿ, ಫೋನ್ ಕಾಲಲ್ಲಿ ಪ್ರೇಯರ್ ಮಾಡಿದ್ರಿ. ಅವರು ನಮ್ಮ ಚರ್ಚಿಗೆ ಬಂದು ಕಡೂರಿನಲ್ಲಿ ಯೇಸು ಪ್ರಾರ್ಥನಾ ಆಲಯಕ್ಕೆ ಬಂದು ಅಲ್ಲಿ ಅವರು ಸಾಕ್ಷಿ ಕೊಟ್ಟಾಗ ನಾನು ಯೋಚನೆ ಮಾಡ್ತೇನೆ, ಇವರಿಗಾಗಿ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿದ್ದೆ. ಹೀಗೆ ನಾವು ಪ್ರಾರ್ಥನೆ ಮಾಡಿದ್ದನ್ನು ಮರೆತರು ನನ್ನ ದೇವರು ಮರೆಯೋರಲ್ಲ ಪ್ರಿಯರೇ. ಅವರಿಗೆ ಏನು ಬೇಕೋ ಅದನ್ನು ಕೊಡುವ ಆತನು. ಹೀಗೆ ಅನೇಕ ಸಾಕ್ಷಿಗಳನ್ನು ನಾವು ನೋಡ್ತೇವೆ. ದೇವರು ಇದ್ದಾರೆ, ನಿಮ್ಮ ಜೀವಿತದಲ್ಲಿ ಇಂದು ಅದ್ಭುತ ಮಾಡ್ತಾ ಇದ್ದಾರೆ. ಆತನೇ ಹೇಳ್ತಾರೆ, ದೇವರು ನಿರಂತರವಾಗಿ ಆತ ಇದ್ದಾರೆ ಪ್ರಿಯರೇ, ನಮ್ಮ ಜೊತೆಯಲ್ಲೇ. ಇಬ್ರಿಯ 13:8 ದೇವರು ಹೇಳಿದರು, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ, ನಿರಂತರ ಹಾಗೇ ಇರುವರು. ಯಾವಾಗಲೂ ದೇವರು ಹಾಗೇ ಇದ್ದಾರೆ. ನೀವು ಬದಲಾವಣೆ ಕಾಣ್ತಾ ಇದ್ದೀರಿ, ನೀವು ಬದಲಾಗ್ತಾ ಇದ್ದೀರಿ, ನೀವು ಚೇಂಜ್ ಆಗ್ತಾ ಇದ್ದೀರಿ. ಬಟ್ ಜೀಸಸ್ ಇಸ್ ಇಟ್. ಆತ ಯಾವಾಗಲೂ ಬದಲಾಗೋರಲ್ಲ. ಆತ ಯಾವಾಗಲೂ ಒಂದೇ ಒಂದು ರೀತಿಯಲ್ಲಿರ್ತಾರೆ. ಯಾವಾಗಲೂ ಆತನ ದೈವಿಕ ಸ್ವಭಾವ ಬದಲಾಗಲ್ಲ. ಆತನ ಗುಣಪಡಿಸುವ ಶಕ್ತಿ ಕುಂದು ಹೋಗಿಲ್ಲ. ಆತನ ಪುನರುತ್ಥಾನದ ಶಕ್ತಿ ಕುಂದು ಹೋಗಿಲ್ಲ. ಅದು ಯಾವಾಗಲೂ ಹಾಗೇ ಇದೆ ಪ್ರಿಯರೇ. ಆತ ನಿನ್ನ ಸಂಗಡ ಹಾಗೇ ಇದ್ದಾರೆ. ಅಂದು ಸಮುದ್ರ ವಿಭಾಗ ಮಾಡುವಾಗ ಮೋಶೆ ಜೊತೆ ಇದ್ದ ಹಾಗೆ ದೇವರಿಂದು ನಮ್ಮ ಸಂಗಡ ಇದ್ದು ಅದೇ ಅದ್ಭುತವನ್ನು ಮಾಡೋ ದೇವರಿದ್ದಾರೆ. ನಿನ್ನ ನಂಬಿಕೆ ಕುಂದು ಹೋಗಿದೆ, ನಿನ್ನ ನಂಬಿಕೆಯಲ್ಲಿ ನೀನು ಬಿದ್ದು ಹೋಗಿದೆಯಾ ಎಂದು ದೃಢವಾಗಿ ನಿಲ್ರಿ. ದೇವರು ನನಗಿದ್ದಾರೆ. ಏಸಪ್ಪ ಆಲ್ರೆಡಿ ನಮ್ಮ ಮುಂಬಲವಾಗಿ ಹೊರಡ್ತಾ ಇದ್ದಾರೆ. ನಿನ್ನ ಮುಂಬಲವಾಗಿ ಯಾವ ಕೆಲಸದಲ್ಲಿ ಸೋಲನ ಕಾಣ್ತಾ ಇದ್ದೀರಿ? ಯಾವುದು ಆಗ್ತಾನೇ ಇಲ್ಲ, ಇದು ಬೇಡದೇ ಬೇಡ, ಇದು ಸಾಧ್ಯ ಇಲ್ಲ. ಹೌದು, ದೇವರು ಹೇಳ್ತಾರೆ, ಮನುಷ್ಯರಾದ ನಿಮಗದ ಸಾಧ್ಯ ನನಗೆ ಕೊಡ್ರಿ, ಅದು ನನ್ನ ಕೈಲಿ ಕೊಡ್ರಿ, ಅದನ್ನು ನಾನು ಸಾಧ್ಯ ಮಾಡ್ತೇನೆ ಅಂತಾರೆ. ಕೆಲವು ವಿಚಾರಗಳನ್ನು ದೇವರಿಗೆ ಹೇಳೋದೇ ಇಲ್ಲ. ನಾವೇ ಮುಂಬಲವಾಗಿ ಹೋಗ್ತೇವೆ. ಕೆಲವು ವಿಚಾರಗಳನ್ನು ನಾವೇ ಯೋಚನೆ ಮಾಡಿ ನಾವೇ ತೀರ್ಮಾನ ತಗೊತೇವೆ, ನಾವೇ ದೊಡ್ಡವರು ನಾನು. ಆದರೆ ದೇವರು ಹೇಳ್ತಾರೆ, ಯೋಹಾನ ಪತ್ರಿಕೆ 15:5 ವಾಕ್ಯದಲ್ಲಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ವಿತೌಟ್ ಗಾಡ್ ವಿ ಕಾಂಟ್ ಡು ಎನಿಥಿಂಗ್. ನಾವೇನು ಮಾಡೋಕ್ಕಾಗಲ್ಲ. ದೇವರನ್ನು ಬಿಟ್ಟು ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತ ನಿನ್ನ ಜೀವಿತದಲ್ಲೇ ಬಂದು ಆತ ನೀನು ಬೇಡುವಾಗ ಆ ಬೇಡಿಕೆಯನ್ನು ಆಲೋಚನೆ ಮಾಡಿ ತಕ್ಕ ಸಮಯದಲ್ಲಿ ಅದನ್ನು ನೆರವೇರಿಸ್ತಾ ಇದ್ದಾರೆ. ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾರೆ, ನಿರಂತರ ಹಾಗೇ ಇರುವರು. ಹಾಗೇ ಇದ್ದಾರೆ, ನಮ್ಮ ಜೊತೆಲಿ ಹಾಗೇ ಇದ್ದಾರೆ. ನಿಮ್ಮ ಜೊತೆಲಿ ಹೇಗಿದ್ದಾರೆ ನೀವು ನೋಡ್ತಾ ಇದ್ದೀರಿ. ಅನೇಕ ಸಾರಿ ಪ್ರಾರ್ಥನೆ ಮಾಡಿದ್ದೇನೆ, ವರ್ಷ ಎಲ್ಲ ಬೇಡಿದ್ದೇನೆ, ಯಾಕೋ ಈ ಅದ್ಭುತ ಆಗ್ತಾನೇ ಇಲ್ಲ. ಒಂದು ದಿನ ಪ್ರಾರ್ಥನೆ ಮಾಡ್ತೀರಿ, ಮತ್ತೊಂದು ಸಲ ನೀವು ಆ ಪ್ರಾರ್ಥನೆ ಮರೆತು ಅನೇಕ ಬಾರಿ ನೀವೇ ತೀರ್ಮಾನ ತಗೊಂಡು ಮುಂದಕ್ಕೆ ಹೋಗ್ತೀರಿ. ಆದರೆ ಇಂದು ದೃಢವಾಗಿ ಆತನ ಕೈಲೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಬಿಟ್ಬಿಡಿ ಪ್ರಿಯರೇ. ಇಂದು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಅಪರಿಮಿತವಾದ, ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ.
ನಾನು ನನ್ನ ಸೇವೆ ಕಾರ್ಯದಲ್ಲೂ ನನ್ನ ಸೇವಾ ಒಂದು ವರ್ಷಗಳಲ್ಲಿ ನಾನು ನೋಡ್ಕೊಂಬಂದಿದ್ದೇನೆ. 22 ವರ್ಷಗಳಿಂದ ಕರ್ತನ ಸೇವೆ ಮಾಡ್ತಾ ಇದ್ದೇನೆ. ಆ ದಿನದಿಂದಲೂ ನಾನು ಬಹಳ ಚಿಕ್ಕ ವಯಸ್ಸಿನಿಂದಲೇ ಕರ್ತನನ್ನು ಆರಿಸಿಕೊಂಡ್ರು. ಅಲ್ಲಿನಿಂದಲೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದ ಒಂದೊಂದು ಬೇಡಿಕೆಗಳನ್ನು ದೇವರು ಬಿಡದೆ ನೆರವೇರಿಸಿದ್ದಾರೆ. ಇಂದಿನಿಂದಲೂ ಇವತ್ತು ನಾವೇನು ಬೇಡ್ತೇವೋ ಅದನ್ನು ಆತ ಕೊಡ್ತಾರೆ, ದಯಪಾಲಿಸ್ತಾರೆ. ನಿನ್ನ ಆಸೆ ಪೂರ್ಣವಾಗುತ್ತೆ. ನೀವು ಬೇಡಿದ್ದನ ಕರ್ತನ ಅನುಗ್ರಹಿಸ್ತಾ ಇದ್ದಾರೆ. ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾರೆ, ನಿರಂತರ ಹಾಗೇ ಇರ್ತಾರೆ, ಹಾಗೇ ಇದ್ದಾರೆ. ನಿನ್ನ ಸಂಗಡ ಜೊತೆಯಾಗಿ ಇರುವ ಆತ ನಮ್ಮ ಎಲ್ಲ ಬೇಡಿಕೆಗಳನ್ನು ನೆರವೇರಿಸೋರು. ದೇವರಿಗೆ ಗೊತ್ತು, ನಾನು ನನ್ನ ಮಕ್ಕಳಿಗೆ ಏನಾದರೂ ಕೊಡಬೇಕು ಆಲೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಸಂಕಷ್ಟ ಆತನಿಗೆ ಗೊತ್ತು. ಅದಕ್ಕೆ ದೇವರು ಹೇಳಿದ್ರು, ಈ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಯೋಹಾನ 16:33 ವಾಕ್ಯದಲ್ಲಿ ದೇವರು ಹೇಳಿದರು, ಈ ಲೋಕದಲ್ಲಿ ಸಂಕಟ ಉಂಟು. ಹೌದು, ನೀವು ಈ ಲೋಕದಲ್ಲಿ ಭಾಳ ಸಂಕಷ್ಟ ಪಡ್ತಾ ಇದ್ದೀರಿ. ಜೀವನಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಜೀವಿಸುವುದಕ್ಕೂ ಹೋರಾಟ ಮಾಡ್ತಾ ಇದ್ದೀರಿ, ಆರೋಗ್ಯ ಸಮಸ್ಯೆಯಿಂದ ಹೋರಾಟ ಮಾಡ್ತಾ ಇದ್ದೀರಿ, ಕುಟುಂಬದ ಸಮಸ್ಯೆಗಳಿಂದ ನೀವು ಹೋರಾಟ ಮಾಡ್ತಾ ಇರ್ಬೋದು. ಮನೆಯಲ್ಲಿರುವಂಥ ಮಕ್ಕಳನ್ನು ಕೂಡ ಕಂಟ್ರೋಲಿಗೆ ತಗೊಂಡೆ ಅವ್ರಿಗೆ ಕಂಟ್ರೋಲ್ ಸಿಗದೇ ಇರುವಂಥ ಯವನಸ್ಥ ಮಕ್ಕಳಿಗೆ ಗೋಳಾಡಿ ನೀವು ಕಣ್ಣೀರಿಡ್ತಾ ಇರ್ಬೋದು. ಎಲ್ಲವೂ ಕೂಡ ಆ ಸಂಕಷ್ಟ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಹೋರಾಟ ದೇವರಿಗೆ ಗೊತ್ತು. ಛಿದ್ರತೆಯಾಗಿ ಮನಸ್ತಾಪಗಳಿಂದ ಜಗಳಗಳುಂಟಾಗಿ ನೀವು ನೋವನ್ನುಂಟು ಮಾಡ್ಕೊತಾ ಇರೋದು ದೇವರಿಗೆ ಗೊತ್ತು. ಈ ಎಲ್ಲ ಸಮಸ್ಯೆ ಏಸಪ್ಪಂಗೆ ಚೆನ್ನಾಗಿ ಗೊತ್ತು. ಆತ ತಿಳಿದವರು. ಆತ ನನ್ನನ್ನು ನಿನ್ನನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿಟ್ಟಿದ್ದಾರೆ. ದೇವರು ಹೇಳ್ತಾರೆ, ನಾನು ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದ ಆತನು. ನಿನಗೆ ಗೊತ್ತು, ತಾಯಿಯ ಗರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಕರ್ತನ ಬಳಿಯಲ್ಲಿ ಸ್ಕೆಚ್ ಇದೆ ಪ್ರಿಯರೇ. ನಾವೊಂದು ಮನೇನ ಕಟ್ಟುವಾಗಲೂ ಒಂದು ಸ್ಕೆಚ್ ಪ್ಲಾನಿಂಗ್ ಮಾಡಿ ಇಟ್ಕೋತೀವಿ, ಇದೇ ಥರ ನನ್ನ ಮನೆ ಇರಬೇಕು ಅಂತ. ಆ ಮನೇಲಿ ಏನೇನು ಯಾವ್ಯಾವ ರೂಮ್ ಎಲ್ಲೆಲ್ಲಿ ಬರಬೇಕು ಎಲ್ಲ ಸ್ಕೆಚ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆ ಕರ್ತನಾದ ಯೇಸು ಸ್ವಾಮಿ ಆ ತಾಯಿ ಗರ್ಭದಲ್ಲಿ ನಮ್ಮನ್ನು ರೂಪಿಸುವುದಕ್ಕಿಂತ ಮುಂಚೆ ಇಂಥ ಮಗನನ್ನೇ ಇಂಥ ಮಗಳನ್ನೇ ಆ ತಾಯಿ ಗರ್ಭದಲ್ಲಿ ನಾನು ಕೊಡ್ತೇನೆ, ಅವನು ಹೀಗೆ ಇರಬೇಕು, ಅವನ ಭವಿಷ್ಯ ಹೀಗೆ ಇರುತ್ತೆ, ಅವನು ಮುಂದೆ ಹೀಗೆ ಆಗ್ತಾನೆ. ದೇವರ ಕೈಯಲ್ಲೆಲ್ಲ ಸ್ಕೆಚ್ ಇದೆ. ನನ್ನನ್ನು ನಿನ್ನನ್ನು ಬಹಳವಾಗಿ ತಿಳಿದವರು ಆತ. ಮೋಶೆಗೆ ದೇವರು ಸುಮ್ಮನೆ ಬಿಟ್ಬಿಟ್ಟಿದ್ರು. ಎಷ್ಟು ವರ್ಷಗಳ ಕಾಲ? 40 ವರ್ಷ. ಆನಂತರ ದೇವರು ಅವನಿಗೆ ಸೇವೆ ಕರೆದಿದ್ದು. ಸೀನಾಯಿ ಬೆಟ್ಟದಲ್ಲಿ ದರ್ಶನ ಕೊಟ್ಟು ಆತನು ಯಾರು ಎಂಬುದಾಗಿ ತಿಳಿಸಿ ಆತನಿಗೆ ಐಗುಪ್ತ ದೇಶಕ್ಕೆ ಕಳಿಸಿ ಇಸ್ರಾಯೇಲರನ್ನಲ್ಲಿಂದ ಬಿಡುಗಡೆ ಮಾಡಿ ಬರುವುದಕ್ಕೆ ನೀನೇ ಯೋಗ್ಯನು, ನೀನೇ ಹೋಗಬೇಕು, ನಾನೇ ನಿನ್ನೊಂದಿಗೆ ಬರ್ತೇನೆ. ದೇವರು ಮೋಶೆಗೆ ಅಲ್ಲಿ ಅಭಿಷೇಕಿಸಿ ಆರಿಸಿ ದೇವರು ಕಳಿಸ್ಕೊಟ್ರು. ಅಲ್ಲಿವರೆಗೂ ಮೋಶೆಗೆ ಸುಮ್ಮನೆ ಬಿಟ್ಟಿದ್ರು. ದೇವರು ನಿನ್ನ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಅರಿತವರು. ನೀನೇನು ಮಾಡಬೇಕು, ಮುಂದೆ ಯಾವ ಕೆಲಸ ಮಾಡಬೇಕು, ಏನು ಸೇವೆ ಮಾಡಬೇಕಾ, ದೇವರ ಚಿತ್ತ ಏನಿದೆ ನಿನ್ನ ಜೀವಿತದಲ್ಲಿ. ನೀವು ಸುಮಾಸಲಿ ನಾನು ಏನು ಕೆಲಸ ಮಾಡಲಿ, ಅದು ಮಾಡಲೋ, ಇದು ಮಾಡಲೋ, ಆ ವ್ಯವಹಾರ ಮಾಡಲೋ, ಆ ವ್ಯಾಪಾರ ಮಾಡಲೋ, ಏನು ಸೇವೆ ಮಾಡಲೋ, ಏನೆಲ್ಲ ಕನ್ಫ್ಯೂಷನ್ ಇರುತ್ತೆ. ನೀವೇ ಯೋಚನೆ ಮಾಡ್ತಾ ಇರ್ತೀರಿ. ಆದರೆ ಒಮ್ಮೆ ದೇವರ ಕೈಲಿ ನಿಮ್ಮನ್ನು ಒಪ್ಪಿಸ್ರಿ. ನಿಮ್ಮ ಜೀವಿತ ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಪ್ರಾರಂಭ ಮಾಡಿ. ತಕ್ಕ ಸಮಯ ಬರೋವರೆಗೂ ಮೋಶೆಗೆ ಮುಟ್ಟಿರಲಿಲ್ಲ. ಆ ಟೈಮ್ ಬಂತು, ದೇವರು ಅವನನ್ನು ಆರಿಸಿಕೊಂಡ್ರು. ಪ್ರಿಯರೇ, ನನಗೂ ಕೂಡ ಕರ್ತನ ಪರಿಚಯನೇ ಇಲ್ಲ. ಆ ಸಮಯ ಬರೋವರೆಗೂ ದೇವರು ನನ್ನನ್ನು ಹಾಗೇ ಬಿಟ್ಟಿದ್ರು. ಏಸಪ್ಪ ಯಾರಂತಲೇ ನಂಗೆ ಗೊತ್ತಿಲ್ಲ. 22 ವರ್ಷದ ಹಿಂದೆ ನಾನು ಒಬ್ಬ ಅನ್ಯಳಾಗಿ ಓಡಾಡ್ತಾ ಇದ್ದೆ. ಏನೂ ಗೊತ್ತಿರಲಿಲ್ಲ. ದೇವರು ಯಾರು, ಹೇಗಿದ್ದಾರೆ, ಯೇಸು ಸ್ವಾಮಿ ಯಾರು ಗೊತ್ತಿಲ್ಲ. ಆದರೆ ತಕ್ಕ ಸಮಯ ಕರ್ತನು ನನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಾನೇನು ಮಾಡಬೇಕು, ಹೇಗಿರಬೇಕು, ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು ಅನ್ನೋದನ್ನು ತಂದೆ
ನನಗಾಗಿ ರೂಪಿಸಿ ಎತ್ತಿ ಇಟ್ಕೊಂಡಿದ್ದಾರೆ. ಆ ಟೈಮ್ ಬಂತು, ನನ್ನನ್ನು ತನ್ನ ದಾಸಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವತ್ತು ನನ್ನನ್ನು ಅಭಿಷೇಕಿಸಿದರು, ನನ್ನನ್ನು ತನ್ನ ಸೇವೆಗಾಗಿ ಕರ್ಕೊಂಡ್ರು, ಅಧಿಕವಾದ ಸೇವೆ ಕೊಡ್ತಾ ಇದ್ದಾರೆ. ನನಗೆ ಅದು ಅಸಾಧ್ಯವಾದ ಸೇವೆಗಳು ನಾನು ಮಾಡೇ ಇಲ್ಲ, ನಾನು ನೋಡೇ ಇಲ್ಲ ಅಂಥವು. ಅದ್ಭುತದೊಂದಿಗೆ ಸುವಾರ್ತೆ. ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡು, ಆಟೋಮೆಟಿಕ್ ರೋಗಿಗಳು ಸ್ವಸ್ಥವಾಗ್ತಾರೆ. ನಾವು ಪ್ರಾರ್ಥಿಸ್ತಾ ಇದ್ದಂಗೆ ಅನೇಕವಾದಂಥ ದುಷ್ಟಾತ್ಮ ಬಿಡುಗಡೆ ಆಗಿ ಓಡ್ತಾ ಇದೆ. ಎಲ್ಲ ದುರಾತ್ಮಗಳ ಸೇನೆಗಳು ಬಿಟ್ಟು ಓಡ್ತಾ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ, ಕರ್ತನೇ ಅದು ಯಾವ ರೀತಿ ನನ್ನ ಕಾಲಿಂಗು. ಒಂದು ಕಡೆ ಮ್ಯಾಗ್ಝಿನ್ ಮೂಲಕ ಸುವಾರ್ತೆ ಸಾರ್ತಾ ಇದೆ, ಒಂದು ಕಡೆ ಟಿ ವಿ ಪ್ರೇಯರ್ ಮೂಲಕ ಸುವಾರ್ತೆ ಸಾರ್ತಾ ಇದೆ. ಚರ್ಚ್ಗಳನ್ನು ಕಟ್ಟಿ ಅನೇಕ ಬೋಧನೆ ಮಾಡ್ತಾ ಅಲ್ಲೂ ಕೂಡ ಪ್ರಸಂಗಿಸೋದ್ರಲ್ಲಿ ಕರ್ತನನ್ನು ಉಪಯೋಗಿಸ್ತಾ ಇದ್ದಾರೆ. ಅನೇಕ ವೇಗಳನ್ನು ನನಗಾಗಿ, ಸುವಾರ್ತೆಗಾಗಿ, ಸೇವೆಗಾಗಿ ಕಾಲಿಂಗ್ ಮಾಡಿಟ್ರು. ಫುಲ್ ಟೈಮ್ ಮಿನಿಸ್ಟ್ರಿ. ರಾತ್ರಿ ಮಾಡಿದರೂ ಇನ್ನೂ ಸೇವೆ ಇದೆ ನಮಗೆ. ದೇವರ ಕಾರ್ಯ ಪ್ರಿಯರೇ, ಇವತ್ತು ನೀವು ಸುಮ್ಮನೆ ಕೂತಿರ್ಬೋದು, ಕೈಲಿ ಕೆಲಸ ಇಲ್ಲದೆ ಕೂತಿರ್ಬೋದು, ಏನು ಮಾಡಲಿ ಸ್ವಾಮಿ ಅಂತ ಇರ್ಬೋದು. ದೇವರ ಚಿತ್ತ ತಿಳ್ಕೊಳ್ರಿ, ದೇವರ ಚಿತ್ತವನ್ನು ಅರಿತುಕೊಳ್ಳ್ರಿ. ಯಾವಾಗ ದೇವರ ಚಿತ್ತ ತಿಳಿತೀವೋ, ದೇವರ ಚಿತ್ತದಂತೆ ಮಾಡ್ತೀವೋ, ಆಗಲೇ ಪ್ರಿಯರೇ ನಮ್ಮ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ. ನಾವು ಏನು ಮಾಡಬೇಕನ್ನೋದು ದೇವರ ಚಿತ್ತ ಇದೆಯೋ ಆ ಕೆಲಸದಲ್ಲಿ ಕೈ ಹಚ್ಚಿರಿ. ಆತ ನಿರಂತರ ಏಕರೀತಿಯಾಗಿದ್ದಾರೆ. ಬದಲಾವಣೆ ಇಲ್ಲ, ಕ್ರಿಸ್ತನು ಬದಲಾಗಿಲ್ಲ. ನನ್ನ ನಿನ್ನ ಸಂಗಡ ಹಾಗೇ ಇದ್ದಾರೆ. ಆತ ಮಾತಾಡೋ ದೇವರು, ಜೀವಿಸ್ತಾ ಇದ್ದಾರೆ. ಅನೇಕ ಬಾರಿ ನನಗೆ ಒಂದು ಕಡೆ ಪ್ರಾರ್ಥನೆಯಲ್ಲಿ ಬುಕ್ಕಿಂಗ್ ಆದಾಗಲೂ ನಾನು ನೋಡ್ತೇನೆ, ಅಲ್ಲಿ ಹೋಗಲೋ ಬೇಡವೋ ದೇವರೇ, ಒಂದು 8 ದಿನದ ಮುಂದೆನೇ ಪ್ರೇಯರ್ ರಿಕ್ವೆಸ್ಟ್ ಇಟ್ಕೊಂಡು ಪ್ರೇಯರ್ ಮಾಡ್ತಾ ಕೂರ್ತೇನೆ. ಅನೇಕವಾದ ದುಷ್ಟ ಜನರು, ದುಷ್ಟ ಕಾರ್ಯಗಳಿದೆ. ದೇವರು ನನ್ನ ಕನಸಿನಲ್ಲಿ ಮಾತಾಡ್ತಾರೆ, ನೀನು ಆ ಸ್ಥಳಕ್ಕೆ ಹೋಗಬೇಕು. ಒಂದು ಪಟ್ಟಣದ ಹೆಸರು ಕೂಡ ನನಗೆ ತೋರ್ಪಡಿಸ್ತಾರೆ, ವ್ಯಕ್ತಿಯ ಪರ್ಸನ್ ಕೂಡ ಅದೇ ವ್ಯಕ್ತಿ ಅಂತ ತೋರಿಸ್ತಾರೆ. ಅವರು ನಾನು ನೋಡೇ ಇರಲ್ಲ, ನನ್ನ ಕನಸಿನಲ್ಲಿ ಮಾತಾಡ್ತಾರೆ. ದೇವರ ಆತ್ಮನ ಆ ಒಂದು ಆಲೋಚನೆಯಂತೆ ಈವರೆಗೂ ಕೂಡ ಕರ್ತನ ಸೇವೆ ಮಾಡ್ತಾ ಇದ್ದೇವೆ. ಪ್ರಿಯರೇ, ಆತ ತುಂಬ ದೊಡ್ಡ ತಂದೆ. ಆತನನ್ನು ಚಿಕ್ಕದಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಬಹಳ ಚಿಕ್ಕದಾಗಿ. ನಮ್ಮ ದೇವರಿಲ್ಲ, ನಮ್ಮ ದೇವರು ಆ ಕೆಲಸ ಮಾಡಲಿಲ್ಲ, ನಮ್ಮ ದೇವರು ಈ ಕೆಲಸ ಮಾಡಲಿಲ್ಲ, ನನ್ನ ಜೀವಿತಕ್ಕೆ ಒಳ್ಳೆ ಭವಿಷ್ಯ ಕೊಡಲಿಲ್ಲ, ಹೀಗೆ ಗುಣಗುಡ್ತಾನೇ ಇರ್ತೀರಿ. ಇಸ್ರಾಯೇಲ್ರು ಗುಣಗುಡ್ತಾ ಹೋದರು. ಗುಣಗುಡ್ದವರೆಲ್ಲ ನಾಶವಾಗೋದ್ರು. ಅದಕ್ಕೆ ಕರ್ತನ ಹಿಡಿದು ನೀವಾದರೂ ಗುಣಗುಟ್ಟಬೇಡ್ರಿ. ಕರ್ತನೇ, ನಿನ್ನ ಚಿತ್ತ ಏನಿದೆ ಅಂತ ಕೇಳ್ರಿ. ದೇವರೇ, ಈ ದಿನ ನಾನು ಯಾವ ಕೆಲಸ ಮಾಡಲಿ ಅಂತ ಕೇಳ್ರಿ. ನನ್ನ ಜೀವನದಲ್ಲಿ ಏನು ಮಾಡಬೇಕು ಹೇಳಪ್ಪ ಅಂತ ಕೇಳ್ರಿ. ದೇವರು ನಿನ್ನ ಸಂಗಡ ಮಾತಾಡ್ತಾರೆ. ನಿನ್ನ ಅಭಿಷೇಕ ಹೊಂದಿದಂಥ ದಾಸಿಯರು, ನಿಮ್ಮ ಸಭೆ ಸೇವಕರು ಇರ್ತಾರೋ ಅವರ ಮೂಲಕನೂ ನಿಮಗೆ ತೋರಿಸ್ತಾರೆ. ಆತ ಪ್ರವಾದಿಸ್ತಾರೆ. ಪ್ರವಾದನೆ ಮೂಲಕ ನಿಮ್ಮ ಸಂಗಡ ಮಾತಾಡಿ ನಿಮ್ಮನ್ನು ಮಾರ್ಗ ತೆರೆದು ಕೊಡ್ತಾರೆ. ಯಾವ ಕೆಲಸ ಮಾಡಬೇಕು, ಯಾವ ಕೆಲಸದಲ್ಲಿ ಕೈ ಹಚ್ಚಬೇಕು, ಪರಿಶುದ್ಧಾತ್ಮನು ಆ ಮಾರ್ಗ ಸರಾಗ ಮಾಡ್ತಾರೆ. ಪ್ರಿಯರೇ, ಕ್ರಿಸ್ತನು ನಿನ್ನೆ ಇದ್ದ ಹಾಗೇ ಈ ಹೊತ್ತು ಇದ್ದಾರೆ, ನಿರಂತರ ಹಾಗೇ ಇರ್ತಾರೆ. ನಾವು ನೀವು ಕೂಡ ಈ ಭೂಮಿ ಬಿಟ್ಟು ಹೋಗ್ಬೋದು, ಆದರೆ ದೇವರು ಹಾಗೇ ಇರ್ತಾರೆ. ಜನ್ರೇಷನ್ ಟು ಜನ್ರೇಷನ್, ಈ ಭೂಮಿ ಎಂಡಾಗೋವರೆಗೂ, ಈ ಪ್ರಪಂಚ ಎಂಡಾಗೋವರೆಗೂ ದೇವರು ಈ ಭೂಲೋಕದಲ್ಲಿ ಆತನ ಆಳ್ವಿಕೆ ಹಾಗೇ ಇರುತ್ತೆ. ಪ್ರಿಯರೇ, ಆತ ನಿರಂತರ ಇರೋ ದೇವರು. ಆತ ನಿನ್ನ ಭವಿಷ್ಯವನ್ನು ರೂಪಿಸ್ತಾರೆ, ನಿನ್ನ ಜೀವಿತವನ್ನು ರೂಪಿಸ್ತಾರೆ, ನಿನ್ನ ಜೀವಮಾನವನ್ನು ರೂಪಿಸ್ತಾರೆ. ನಿಂಗೇನು ಬೇಕೋ ಕೊಡುವಾತನು ಆತ. ಹೇರಳವಾಗಿ ಹೇಳ್ತಾನೆ, ನನ್ನಲ್ಲಿ ಕೇಳಿಕೋ, ನಿನಗೆ ಸದುತ್ತರ ದಯಪಾಲಿಸ್ತೇನೆ ಅಂತಾರೆ. ಕೇಳು ದೇವ್ರ ಹತ್ರ, ನಾನೇನು ಮಾಡಲಿ ಸ್ವಾಮಿ, ಯಾವ ಕೆಲಸ ಮಾಡಲಿ, ಅದೊಂದು ಸ್ವಲ್ಪ ದಿನ ಮಾಡೋದು, ಇನ್ನೊಂದು ಸ್ವಲ್ಪ ದಿನ ಮಾಡೋದು, ಯಾವುದರಲ್ಲೂ ಸಕ್ಸಸ್ ಇಲ್ಲ, ಯಾವುದರಲ್ಲೂ ಆಶೀರ್ವಾದ ಬರಲಿಲ್ಲ, ಎಲ್ಲದರಲ್ಲೂ ಲಾಸ್. ಆಗ ಒಂದು ಕಡೆ ಕೂತ್ಕೊಂಡು ಚಿಂತೆ ಮಾಡ್ತೀರಿ, ಇದೇನಪ್ಪ ನನ್ನ ಜೀವಿತ ಹೀಗಾಯಿತು, ಕುಟುಂಬ ನಡೆಸೋಕ್ಕಾಗ್ತಿಲ್ಲ, ನನ್ನ ಜೀವಿತವೇ ನಡೆಸೋಕ್ಕಾಗ್ತಿಲ್ಲ. ಆಗ ಚಿಂತಿಸಿ ಒಂದು ಕಡೆ ರೋಗಿಯಾಗಿ ಕೂರ್ತೀರಿ. ಆದರೆ ದೇವ್ರು ಹೇಳ್ತಾರೆ, ನನ್ನ ಪ್ರಿಯ ಮಗನೇ ಮಗಳೇ, ಚಿಂತೆನೇ ಮಾಡಬೇಡಿ.
ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ನೀನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಚಿಂತಾಭಾರವನ್ನು ಹೊತ್ತು ತೀರಿಸ್ತೇನೆ. ಹಗುರವಾದ ನೊಗ ನಿನ್ನ ಮೇಲೆ ಕೊಡ್ತೇನೆ. ಹಗುರವಾದ ನೊಗ. ನಮ್ಮ ಭಾರವಾದ ಸಮಸ್ಯೆ ಏಸಪ್ಪಂಗೆ ವಹಿಸ್ಬಿಡೋಣ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ಬಿಡ್ರಿ. ಆತ ನಿಮಗೋಸ್ಕರ ಚಿಂತಿಸ್ತಾರೆ. ನಿನಗಾಗಿ ನೀನೇನು ಓದಬೇಕು ದೇವ್ರಿಗೆ ಗೊತ್ತಿದೆ. ಅದು ಕೇಳು, ದೇವ್ರ ಹತ್ರ ಮಾರ್ಗ ತೆರೀತಾರೆ. ಯಾವ ಕೆಲಸ ತಗೋಬೇಕು ಕೇಳು ದೇವ್ರ ಹತ್ರ. ನಮ್ಮ ದೇವರು ಜೀವಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡು, ಸದುತ್ತರ ದಯಪಾಲಿಸ್ತಾರೆ. ಮತ್ತಾಯ 7:7 ದೇವ್ರು ಬೇಡಿಕೊಳ್ಳ್ರಿ ನೀವು ದೊರೆಯುತ್ತೆ, ಹುಡುಕ್ರಿ ನೀವು ಸಿಕ್ಕುತ್ತೆ, ತಟ್ರಿ ತಡಿತೇನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬರು ಹೊಂದಿಕೊಳ್ತೀರಾ. ಪ್ರತಿಯೊಬ್ಬರು ಇವತ್ತು ನೀವು ಬೇಡ್ತಾ ಇದ್ದೀರಂದರೆ ಪ್ರತಿಯೊಬ್ಬೊಬ್ಬರನ್ನು ಕರ್ತನ ಆಶೀರ್ವದಿಸ್ತಾರೆ. ನಿಮ್ಮ ಜೀವಮಾನ ಎಲ್ಲ ಶುಭವೂ ಕೃಪೆಯೂ ಹಿಂಬಾಲಿಸುವಂತೆ ಒಂದು ಅದ್ಭುತದ ಬಾಗಿಲನ್ನು ತೆರೀತಾರೆ ಪ್ರಿಯರೇ. ಸುಳ್ಳಿನಿಂದ ಸಂಪಾದನೆ ಮಾಡೋದು ಕ್ಷಣಿಕ ಸುಖ. ಎಲ್ಲವೂ ಸಿಗೋದು ದೇವರಿಂದ. ಕರ್ತನದೇ ಹೇಳಿದರು, ಉದ್ಧಾರ ಮೂಢನಿಂದ ಪಡವನಿಂದ ಬರೋದಿಲ್ಲ, ದೇವರಿಂದ ನನ್ನಿಂದ ಬರುತ್ತದು. ನನ್ನಿಂದ ಬರುತ್ತೆ. ನಿನ್ನ ಸ್ಥಿತಿಗತಿ ಬದಲು ಮಾಡೋ ನಾನು ಅಂತಾರೆ ಕರ್ತನು. ಆತನ ಕೈಲಿ ನಿಮ್ಮ ಜೀವನ ಒಪ್ಪಿಸ್ರಿ, ನಿಮ್ಮ ಕೆಲಸವನ್ನು ಒಪ್ಪಿಸ್ರಿ, ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿರಿ. ಕರ್ತನು ನಿಮ್ಮನ್ನು ಉನ್ನತ ಸ್ಥಾನ, ಮಾನ, ಗೌರವಕ್ಕೆ ತಗೊಂಡೋಗ್ತಾರೆ. ಆತನನ್ನು ಬೇಡಿಕೊಳ್ಳದೆ ಯಾವುದೂ ಹೊಂದಕ್ಕೆ ಸಾಧ್ಯ ಇಲ್ಲ. ಆತನನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ, ಏನೂ ಮಾಡೋಕ್ಕಾಗಲ್ಲ. ದೇವರನ್ನು ಬಿಡಬೇಡ, ದೇವರನ್ನು ಅಂಟಿಕೋ. ಮುಂಜಾನೆಯಲ್ಲಿ ಅಪ್ಪ ನಿನ್ನ ಪಾದದಲ್ಲಿ ಕೂತು ಬೇಡ್ತಿದ್ದೇನೆ ಸ್ವಾಮಿ, ಈ ದಿನ ನಿನ್ನ ಚಿತ್ತ ಏನಿದೆ ಕೇಳು. ಪ್ರತಿದಿನದ ಆತನ ಆಲೋಚನೆ ಕೊಡ್ತಾರೆ. ನಮ್ಮ ದೇವರ ಹೆಸರು ಏನು ಗೊತ್ತಾ ಪ್ರಿಯರೇ? ಅದ್ಭುತ ಸ್ವರೂಪನು, ಅದ್ಭುತ ಮಾಡೋರು, ಆಲೋಚನಾಕರ್ತನು. ಯಾರ ಹತ್ರನೋ ಹೋಗಿ ಆಲೋಚನೆ ಕೇಳ್ತೀರಿ, ಫ್ರೆಂಡ್ಸ್ ಹತ್ರ, ಇನ್ನೊಬ್ರ ಹತ್ರ, ಮನೆಯವ್ರ ಹತ್ರ, ನಾನು ಅದು ಮಾಡಲ ಹೀಗೆ ಮಾಡಲ ಆಲೋಚನೆ ಕೇಳ್ತೀರಿ. ನಮ್ಮ ದೇವರ ಹೆಸರು ಆಲೋಚನಾಕರ್ತನು. ಆಲೋಚನೆ ಕೊಡು ಆತನು ನಿತ್ಯನಾದ ತಂದೆ. ಪ್ರತಿ ಕ್ಷಣ ನಿಮ್ಮ ಜೊತೆಲೇ ಪರಾಕ್ರಮುಳ್ಳ ದೇವರು. ನಿನ್ನ ಹಿಂದೆ ಎಷ್ಟೇ ವೈರಿಗಳು ಮುಗ್ಗಿ ಬರಲಿ, ಆ ವೈರಿಗಳ ಶಮನಪಡಿಸಿ ವೈರಿಗಳ ನಾಶ ಮಾಡುವ ತಂದೆ. ಪರಾಕ್ರಮದಿಂದ ಹೋರಾಟ ಮಾಡ್ತಾರೆ. ಸಮಾಧಾನ ಪ್ರಭು, ದೈವಿಕವಾದ ಸಮಾಧಾನ ದಯಪಾಲಿಸೋ ಕರ್ತನು. ಹೌದು ನನ್ನ ಸ್ನೇಹಿತರೆ, ಆತನ ಬಳಿ ಆಲೋಚನೆ ಕೇಳ್ರಿ. ಆತನ ಬಳಿಯಲ್ಲೇ ಎಲ್ಲವನ್ನ ಬೇಡಿ ಪಡಿರಿ. ಪ್ರತಿ ಕ್ಷಣವೂ ಪ್ರಾರ್ಥನೆ, ದೇವರ ವಾಕ್ಯ ಧ್ಯಾನಿಸಿ ಮುಂದುವರಿರಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಿನಗೆ, ದೇವ್ರಿಗೆ ಗೊತ್ತದು, ಕರ್ತನಿಗೆ ಗೊತ್ತದು. ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡ್ತಾರೆ. ಕೀರ್ತನೆ 34:9 ಹೇಳ್ತಾರೆ ದೇವರು, ಯೆಹೋವನ ಜನರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಬರೋದಿಲ್ಲ. ಯಾವ ಕೊರತೆ. ನೀನು ಯಾವಾಗಲೂ ಗುಣಗುಣ, ನನಗೆ ಅದಿಲ್ಲ ಇದಿಲ್ಲ, ಅದು ಹೋಗಿದೆ ಇದು ಹೋಗಿದೆ, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದೇ ಇಲ್ಲ, ಮನೆ ಇಲ್ಲ. ಯಾವಾಗ ಇಲ್ಲ ಅಂತೀಯೋ ಸೈತಾನ್ ತಂದಿಡ್ತಾ ಇದ್ದಾನೆ, ಏನೂ ಇಲ್ಲ ಅಂತ ಮಾಡ್ತಾನೋ. ಆದರೆ ದೇವರು ಹೇಳ್ತಾರೆ, ಇಲ್ಲದ್ದನ್ನು ಇರುವಂತೆ ಮಾಡ್ತಾರೆ. ಅಬ್ರಹಾಮನ ಹತ್ರ ಏನೂ ಇಲ್ಲ, ಆತನ ಹಿಂದೆ ಬಂದ ಅಬ್ರಹಾಮನ ದೇವರನ್ನು ಆರಾಧಿಸ್ದ, ದೇವರನ್ನು ಘನಪಡಿಸ್ದ, ದೇವರು ಹೇಳಿದಂತೆ ಕೇಳ್ದ, ದೇವರ ಮಾತನ್ನು ತೆಗೆದು ಹಾಕಲಿಲ್ಲ, ಆ ಮಾತಿನಂತೆ ನಡೆದ. ಅದಕ್ಕೆ ಅಬ್ರಹಾಮನ ಹತ್ರ ಏನೂ ಇಲ್ಲದೆ ಬಂದ, ಎಲ್ಲ ಇರುವಂತೆ ಕರ್ತನ ಆಶೀರ್ವದಿಸ್ತು. ಇವತ್ತು ನಿಮ್ಮ ಬಾಯಲ್ಲಿ ಯಾವಾಗಲೂ ಅದು ಇಲ್ಲ ಇದು ಇಲ್ಲ ಅಂತ ಇದ್ದರೆ ಸೈತಾನ್ ಏನೂ ಇಲ್ಲ ಹಂಗೆ ಮಾಡಿಬಿಡ್ತಾನೆ. ದೇವ್ರ ಹತ್ರ ನಿಮ್ಮನ್ನು ಒಪ್ಪಿಸಿ ಹೇಳ್ರಿ, ನಾನು ದೇವರಿಂದ ಇದ್ದೀನಿ, ಅಷ್ಟು ದೊಡ್ಡ ಆಸ್ತಿ ಮತ್ತೊಂದಿಲ್ಲ. ನನ್ನ ದೇವರು ನನಗೆ ಎತ್ತಲಾರದ ಪಾಲು, ಆತ ಎಲ್ಲವನ್ನೂ ಕೊಡ್ತಾರೆ. ನನ್ನ ದೇವ್ರಿಗೆ ಗೊತ್ತು. ಇದುವರೆಗೂ
ನಮಗೆ ಯಾವ ಕೊರತೆ ಕೊಟ್ಟಿಲ್ಲ ಪ್ರಿಯರೇ. ಸಮಯಕ್ಕೆ ಸರಿಯಾಗಿ ಪ್ರೇಯರ್ ಮಾಡ್ತೀವಿ. ದಿನಕ್ಕೆ 3 ಆವರ್ತಿ ಮಿಸ್ ಮಾಡೋದೇ ಇಲ್ಲ. ಮುಂಜಾನೆ ಪ್ರಾರ್ಥನೆ, ಸಂಜೆಯಲ್ಲಿ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ. ಆ ಪ್ರಾರ್ಥನೆ ಭಾಳಷ್ಟು ಸುಸ್ತಾಗಿರುತ್ತೆ. 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡೋಕ್ಕಾಗೋ ಆಗುತ್ತಾನೆ ಇರಲ್ಲ. ಆದರೂ ಕೂಡ ಎದ್ದು ಪ್ರಾರ್ಥನೆ ಮಾಡ್ತೇವೆ. 7 ಗಂಟೆಗೆ ಮತ್ತೆ ಪ್ರಾರ್ಥನೆ ಮಾಡ್ತೇವೆ. ಒಂದೊಂದೇ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಆ ಪ್ರಾರ್ಥನೆ ದೇವರ ಹತ್ರ ಹೋಗ್ತಾ ಇದೆ. ಇಲ್ಲದ್ದನ್ನು ನನಗೆ ಇರುವಂತೆ ಮಾಡಿದ್ದಾರೆ. ಒಂದೊಂದನ್ನೇ ಹುದುವಾಗಿ ಕೊಡ್ತಾರೆ ದೇವರು. ನಿಮಗೂ ಅದೇ ಆಶೀರ್ವಾದ ಬರುತ್ತೆ. ನಮ್ಮ ದೇವರಿದ್ದಾರೆ ಇದ್ದಾರೆ. ಮೊದಲು ನಂಬು, ನನ್ನ ದೇವರಿದ್ದಾರೆ. ನಮ್ಮ ಕರ್ತನು ನನ್ನ ಸಂಗಡ ಇದ್ದಾರೆ. ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ. ನಿರಂತರ ಹಾಗೇ ಇರ್ತಾರೆ. ಏಸಪ್ಪ ಬದಲಾಗಿಲ್ಲ. ಆತನ ಪುನರುತ್ಥಾನದ ಶಕ್ತಿ ಬದಲಾಗಿಲ್ಲ, ಕುಂದು ಹೋಗಿಲ್ಲ. ಈ ದಿನ ದೇವರನ್ನು ಸಕಲ ಆಶೀರ್ವಾದದಿಂದ ತುಂಬ್ತಾ ಇದ್ದಾರೆ. ನಂಬು, ದೇವರ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ ಪ್ರಿಯರೇ. ಏನು ಇಲ್ಲವೋ ಇರುವಂತೆ ಕರ್ತನೆ ದಿನ ಮಾಡ್ತಾ ಇದ್ದಾರೆ. ದೇವರ ಬಳಿ ಆಲೋಚನೆ ಕೇಳ್ರಿ. ನಾನು ಏನು ಮಾಡಬೇಕು ಸ್ವಾಮಿ, ನಿನ್ನ ಚಿತ್ತ ನನಗೆ ತಿಳಿಸು, ನಿನ್ನ ಆಲೋಚನೆಯಂತೆ ನಾನು ನಡೆಸು ಅಂತ ಕೇಳ್ರಿ. ಕರ್ತನಿಂದೇ ಅದ್ಭುತ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನೀವು ಕೊಟ್ಟ ವೇದ ವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನೆ ಸ್ವಾಮಿ. ನೀವು ದೊಡ್ಡವನು ಸ್ವಾಮಿ, ದೊಡ್ಡ ಕಾರ್ಯವನ್ನು ಮಾಡೋ ದೇವರು. ನಿನಗಸಾಧ್ಯವಾದದ್ದು ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ ಕರ್ತನೆ. ಹೌದು ಸ್ವಾಮಿ, ಮೋಶೆ ನಿನ್ನನ್ನೇ ನಂಬಿದನು. ಓ ದೇವರೇ, ನಿನ್ನ ಪ್ರಾರ್ಥನೆಯ ಮೂಲಕವೇ ದೊಡ್ಡ ದೊಡ್ಡ ಅದ್ಭುತ ಕಾರ್ಯ ಅವನ ಮೂಲಕ ಮಾಡಿದೆ. ದೇವನೇ, ನೀನೆಲ್ಲವನ್ನ ಮಾಡಿ ಮುಗಿಸೋ ದೇವರು. ನೀನು ಬದಲಾಗಿಲ್ಲ ಸ್ವಾಮಿ, ನೀನು ಬದಲಾಗಿಲ್ಲ ತಂದೆಯೇ. ಅವರ ನಂಬಿಕೆ ಹೆಚ್ಚಿಸು ಸ್ವಾಮಿ. ಒಬ್ಬೊಬ್ಬರ ನಂಬಿಕೆ ಹೆಚ್ಚಿಸು ಪವಿತ್ರಾತ್ಮನೇ. ಅವರನ್ನು ಸ್ಪರ್ಶಿಸು ಅಯ್ಯ, ಬಲಪಡಿಸು ಅಪ್ಪ, ಬಲಪಡಿಸು ಪವಿತ್ರಾತ್ಮನೇ. ಅವರು ಕುಂದು ಹೋಗಿದ್ದಾರೆ ಸ್ವಾಮಿ. ಯಾವ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗ್ತಾನೇ ಇಲ್ವೇ. ಏನು ಮಾಡಿದರೂ ನಾನು ಲಾಸಲ್ಲಿದ್ದೇನೆ. ಎಲ್ಲವೂ ಕಳೆದುಕೊಂಡಿದ್ದೇನೆ. ಒಂದು ಕಡೆ ಆರೋಗ್ಯ ಕಳೆದುಕೊಂಡಿದ್ದೇನೆ, ಎಲ್ಲ ಆರ್ಥಿಕ ಪರಿಸ್ಥಿತಿ ಕಳೆದುಕೊಂಡಿದ್ದೇನೆ, ಕುಟುಂಬವು ಕಳೆದುಕೊಂಡಿದ್ದೇನೆ, ನನ್ನ ಎಲ್ಲ ಆಸೆ ಪಾಸೆಗಳು ಕುಂದು ಹೋಗಿದೆ ಸ್ವಾಮಿ. ಏನು ಮಾಡಲಿ ಎಂಬುದಾಗಿ ಯೋಚಿಸ್ತಾ ಇದ್ದಾರಪ್ಪ. ಪರಿಶುದ್ಧಾತ್ಮ ದೇವರೇ, ನೀನಿರುವ ಆತನು ತಂದೆ, ನೀನಿರುವ ಆತನು ಅಯ್ಯ, ನೀನಿದ್ದೀಯಲ್ಲ ಸ್ವಾಮಿ. ನೀನಿರುವ ಆತನು ಪವಿತ್ರನೇ, ನೀನಿರುವ ಆತನಿಂದ ಅವ್ರಿಗೆ ತೋರ್ಪಡಿಸು, ಈಗಲೇ ತೋರ್ಪಡಿಸು ಪವಿತ್ರಾತ್ಮನೇ. ನಿನ್ನ ಬಲ ಅವರ ಮೇಲೆ ಇಳಿಯಲಿ. ನಿನ್ನ ಅಪರಿಮಿತವಾದ ಶಕ್ತಿ ಕರ್ತನೀಗ ತೋರ್ಪಡಿಸು ಅಪ್ಪ. ನೀನು ಅವರಿಗೆ ಆಲೋಚನೆ ಕೊಡು. ನೀನಿರುವ ಆತನಪ್ಪ, ಜೀವಿಸೋ ದೇವನು. ಅವರ ಕೂಡ ಮಾತನಾಡು, ಮಾತನಾಡು, ಮಾತನಾಡು ಪರಿಶುದ್ಧನೇ. ಎಲ್ಲ ಮಾರ್ಗ ತೆರೆಯಲಿ, ಆಶೀರ್ವಾದದ ಬಾಗಿಲುಗಳು ತೆರೆಯಲಿ ಯೇಸುವಿನ ನಾಮದಲ್ಲಿ. ಈಗಲೇ ಅದ್ಭುತ ನಡೀತಾ ಇರೋದು ಸ್ತೋತ್ರಮಯ್ಯ. ಅಚ್ಚರಿಪಡು ಅದ್ಭುತ ಮಾಡ್ತಾ ಇದ್ದೀರಾ ಸ್ತೋತ್ರಮಪ್ಪ. ವ್ಯಾಧಿಗಳು ನೀಗ್ತಾ ಇರೋದು ಸ್ತೋತ್ರಮಪ್ಪ. ನೀನಲ್ಲಿ ಇರುವಾತನೆಂದು ತೋರ್ಪಡಿಸು ದೇವನೇ. ಲಾರ್ಡ್, ಯು ಟಚ್ ಹೋಲಿ ಸ್ಪಿರಿಟ್. ಹೀಲ್ ಮಾಸ್ಟರ್, ಹೀಲ್ ಮಾಸ್ಟರ್. ಗುಣಪಡಿಸುವ ನಿನ್ನ ಶಕ್ತಿಯವರ ಮೇಲೆ ಇಳಿಯಲಿ. ಎಲ್ಲ ರಣ ಕಾಯಿಲೆಗಳವ್ರ ಶರೀರ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಬಾಸುಂಡೆಯಿಂದ ಅವರು ಸ್ವಸ್ಥವಾಗಲಿ, ಸ್ವಸ್ಥವಾಗಲಿ. ಅವರು ಕೈ ಹಚ್ಚಿದ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ವ್ಯಾಪಾರದಲ್ಲಿ ಯಾವುದೇ ಇಲ್ಲ ಸ್ವಾಮಿ, ಆದಾಯ ಇಲ್ಲ ಕರ್ತನೆ, ಎಲ್ಲವೂ ಬಿದ್ದು ಹೋಗಿದೆ. ಚಿಂತಿಸ್ತಾ ಇದ್ದಾರೆ, ಸಾಲಗಾರನಾಗಿದ್ದೇನೆ ಎಂದು ಕೂಗುತ್ತಿದ್ದಾರೆ ಸ್ವಾಮಿ. ಅವರ ಕಣ್ಣೀರನ್ನು ಒರೆಸು, ಒರೆಸು ಏಸಯ್ಯ. ನಿನ್ನ ಮಹಿಮೆ ತೋರ್ಪಡಿಸು. ನೀನಿರುವಾತನು ತೋರ್ಪಡಿಸು ಪವಿತ್ರಾತ್ಮನೇ. ಹಿಂದೆ ಅವರ ಕಾರ್ಯವು, ಅವರ ಕೈ ಹಚ್ಚಿದ ಎಲ್ಲ ಕೆಲಸ ಕಾರ್ಯ ಸಫಲವಾಗಲಿ ಯೇಸುವಿನ ನಾಮದಲ್ಲಿ. ಬ್ಲೆಸ್ ಲಾರ್ಡ್, ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ. ನನ್ನ ವಿವಾಹ ಕಾರ್ಯ ಆಗ್ತಾ ಇಲ್ಲ ಎಂಬುದಾಗಿ ಅಂಗಲಾಚ್ತಾ ಇರೋ ಮಕ್ಕಳಿದ್ದಾರೆ ಸ್ವಾಮಿ. ಮುಪ್ಪಾಗ್ತಾ ಇದೆ, ವಯಸ್ಸಾಗಿದ್ದೇನೆ ದೇವರೇ, ಯಾಕಪ್ಪ ಈ ಸಂಕಷ್ಟಗಳು, ಎಂಥ ಸ್ಥಿತಿಗತಿಗಳು ಬಂತು ಸ್ವಾಮಿ ಎಂಬುದಾಗಿ ಕೂಗ್ತಾ ಇರುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿದ್ದಾರೆ ಸ್ವಾಮಿ. ಅವರ ಕಣ್ಣೀರನ್ನು ಒರೆಸು ಏಸಯ್ಯ. ಅವರ ಪಾಪ ನಿನ್ನ ಕಲ್ವಾರಿ ರಕ್ತದಿಂದ ತೊಳೆದು ಬಿಡು ಏಸಪ್ಪ. ಅವರನ್ನು ಶುದ್ಧಿ ಮಾಡು ಪವಿತ್ರಾತ್ಮನೇ, ಶುದ್ಧಿ ಮಾಡು ದೇವರೇ. ಈಗಲೇ ಅವರು ಶೀಘ್ರವಾಗಿ ವಿವಾಹ
ಕೂಡಲಿ ದೇವರೇ ಅದ್ಭುತ ಮಾಡು ಏಸಯ್ಯ, ಯೇಸುವಿನ ನಾಮದಲ್ಲಿ, ಜೀಸಸ್ ನೇಮ್. ಅಪ್ಪ, ಒಂದು ಉತ್ತಮ ಕೆಲಸ ಕಾರ್ಯಕ್ಕಾಗಿ ಮಾರ್ಗ ತೆರೆ ತಂದೆ ಎಂದ ಕೂಗ್ತಾ ಇದ್ದಾರಪ್ಪ. ಅವರ ಕೂಗು ಕೇಳಿ ಸ್ವಾಮಿ, ನೀನಿರುವಾತನಯ್ಯ. ಈಗಲೇ ಅವರಿಗಾಗಿ ಒಂದು ಉತ್ತಮ ಕೆಲಸ ಕೊಡು ದೇವರೇ. ಲಾರ್ಡ್, ಗಿವ್ ದ ಗುಡ್ ಜಾಬ್, ಜೀಸಸ್ ನೇಮ್, ಜೀಸಸ್ ನೇಮ್. ಈಗಲೇ ಅದ್ಭುತ ನಡೆಯಲಿ ಸ್ವಾಮಿ. ಅಪ್ಪ, ಮುಪ್ಪಿನ ತಂದೆ ತಾಯಿಗಳು ಅಗ್ಗಲಾಚ್ತಾ ಇದ್ದಾರಪ್ಪ. ಆಶ್ರಯ ಇಲ್ಲವೇ, ನಮ್ಮನ್ನು ಯಾರು ನೋಡ್ಕೊಳ್ಳೋರು ಎಂಬುದಾಗಿ ಹೇಳ್ತಾ ಇದ್ದಾರಪ್ಪ. ಅನಾಥ ಸ್ಥಿತಿಯಲ್ಲಿದ್ದಾರೆ ತಂದೆ. ಅಂಥ ಮುಪ್ಪಿನ ತಂದೆ ತಾಯಿಗಳನ್ನು ಸ್ಪರ್ಶಿಸು ಅಯ್ಯ. ಲಾರ್ಡ್, ಬ್ಲೆಸ್ ಮಾಸ್ಟರ್, ಅವರನ್ನು ಆಶೀರ್ವದಿಸು. ಅವರ ಮೇಲಿನ ಮಹಿಮೆ ಇಳಿಯಲಿ ರಾಜ. ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ ಎಂದ ದೇವನು ನೀನು. ಹೌದು ಕರ್ತನೆ, ನೀನಿರುವ ಆತನಿಂದ ಅವ್ರಿಗೆ ತೋರ್ಪಡಿಸು ದೇವರೇ. ಈಗಲೇ ಅವರನ್ನು ಬಲಪಡಿಸು. ಅವರ ಅಂಗಾಂಗಗಳ ಮೇಲೆ ನಿನ್ನ ಶಕ್ತಿ ಇಳಿಯಲಿ ದೇವನೇ. ಎಲ್ಲ ಕಾಲ್ಗಳು, ಆ ಬಾಧೆಗಳು, ಎಲ್ಲ ನೋವುಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಟಚ್ ಆ್ಯಂಡ್ ಹೀಲ್ ಹೋಲಿ ಸ್ಪಿರಿಟ್, ಜೀಸಸ್ ನೇಮ್, ಜೀಸಸ್ ನೇಮ್. ಅಪರಿಮಿತವಾದ ಶಕ್ತಿ ಅವರಲ್ಲಿ ಇಳಿಯಲಿ. ತುಂಬಿಸು ಅಪ್ಪ. ಮುಪ್ಪಿನಲ್ಲಿ ನಾನು ನಿನಗಾಧಾರ, ನೆರೆ ಬಂದಾಗ ನಾನು ನಿನ್ನ ಹೊತ್ತು ಸಾಗೋ ದೇವನೇ. ಹೌದು ಸ್ವಾಮಿ. ಅಪ್ಪ, ಅವರ ಮುಪ್ಪಿನಲ್ಲಿ ಕಾಪಾಡು. ಈ ಒಂದು ಸ್ಥಿತಿಗತಿಲಿದ್ದ ತಂದೆ ತಾಯಿಗಳನ್ನು ಪರಾಂಬರಿಸು. ಅವರನ್ನು ಆಶೀರ್ವದಿಸು. ಅವರ ಕಣ್ಣೀರು ಒರೆಸಿಬಿಡಪ್ಪ. ಯವನಸ್ಥ ಮಕ್ಕಳಿಗಾಗಿ ಅವರು ಹಂಬಲಿಸಿ ಕುಟುಂಬಕ್ಕಾಗಿ ದುಃಖಿಸ್ತಾ ಇದ್ದಾರೆ. ಅವರ ಕಣ್ಣೀರು ಒರೆಸು ಅಪ್ಪ. ನೀನಿರುವಾತನೆಂದು ತೋರ್ಪಡಿಸು. ಸೇವೆ ಮಾಡುವಂಥ ದಾಸದಾಸಿಯರನ್ನು ಬಲಗೊಳಿಸು ಅಪ್ಪ. ಯಾರಿದ್ದಾರೆ ಅಂತ ಕೂಗ್ತಾ ಇದ್ದಾರೆ ಸ್ವಾಮಿ. ಯಾರಿಂದಲೂ ಸಹಾಯ ಇಲ್ಲವೇ ಅಂತ ಕೂಗ್ತಾ ಇದ್ದಾರಪ್ಪ. ನೀನಿದ್ದೀಯ ತಂದೆ. ಈಗಲೇ ನಿನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳಿಸಿಕೊಡ್ತೇನೆ. ನಿನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳಿಸ್ತೇನೆ ಪ್ರಭು. ಈಗಲಿನ ದೇವದೂತರಲ್ಲಿ ಸಂಚರಿಸಲಿ. ಎಲ್ಲ ದಾಸರಿಗೆ ಸಹಾಯ ಬರಲಿ. ಯೇಸುವೇ, ನೀನು ಪರಲೋಕದಿಂದಲೇ ಕರ್ತನೆ, ನಿನ್ನ ಪರಲೋಕದಿಂದ ಸಹಾಯ ಹಸ್ತ ಚಾಚು ದೇವರೇ. ಅವರಿಗೆ ಬರುತ್ತಿರುವ ಎಲ್ಲ ಸೇವೆಯ ಅಡ್ಡಿಗಳು, ಹೋರಾಟಗಳು, ಎಲ್ಲ ವೈರಿಯ ಪೀಡನೆ ಲಯವಾಗಲಿ ಯೇಸುವಿನ ನಾಮದಲ್ಲಿ. ಯು ಫೈರ್ ಮಾಸ್ಟರ್ ಇನ್ ದ ನೇಮ್ ಆಫ್ ಜೀಸಸ್ ನೇಮ್. ಲಾರ್ಡ್, ಬ್ಲೆಸ್, ಆಶೀರ್ವದಿಸು ಅಯ್ಯ ತಂದೆ. ಎಲ್ಲರನ್ನು ನೀನು ಆಶೀರ್ವದಿಸು. ಈ ವೇದವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೂ ನೀನು ಹಸ್ತ ಇಟ್ಟು ಆಶೀರ್ವಾದ ಮಾಡುತ್ತಾ ಇರೋದಕ್ಕೊಂದನೆ ಬಿಡುಗಡೆ ಕೊಟ್ಟಿದ್ದೀರಾ. ಚಿಕ್ಕ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ಮಕ್ಕಳಿಲ್ಲದೆ ಪರಿತಪ ತಾಯಂದಿರಿಗೆ ಅವರ ಗರ್ಭದಲ್ಲಿ ಶಿಶು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕುಟುಂಬ ಒಂದಾಗಿ ಸಂತೋಷವಾಗಿರುವಂತೆ, ಕುಟುಂಬ ಛಿದ್ರವಾಗಿರೋ ಒಂದೊಂದು ಕುಟುಂಬಗಳು ಒಂದಾಗಲಿ ಯೇಸುವಿನ ನಾಮದಲ್ಲಿ. ಸಂತೋಷ ಸಮಾಧಾನ ಉಕ್ಕಿ ಹರಿಯಲಿ ದೇವರೇ. ಜೀವ ನದಿ ತುಂಬಿ ಹೊರಸೂಸಲಿ. ಬ್ಲೆಸ್ ಲಾರ್ಡ್, ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ. ತಂದೆಯೇ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಬಿಡುಗಡೆ ಕೊಟ್ಟಿದ್ದೀರಾ. ನೀನಿರುವಾತನು ಈಗಲೇ ಅದ್ಭುತ ಮಾಡಿದ್ದೀರಾ. ವಂದನೆ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್.